ಹಾಯ್ ಫ್ರೆಂಡ್ಸ್, ಸಾರಿಗೆ ಇಲಾಖೆಯಲ್ಲಿನ ಕಂಡಕ್ಟರ್ ಹುದ್ದೆಯ ಸಂಬಳ ಮತ್ತು ಇತರ ಭತ್ಯೆಗಳು, ಕೆಲಸದ ಅವಧಿ ಮತ್ತು ರಜೆಗಳು, ತರಬೇತಿಯ ಪೀರಿಯಡ್ನಲ್ಲಿ ಮತ್ತು ತರಬೇತಿ ಆದ ಮೇಲೆ ಸಿಗುವ ಸೌಲಭ್ಯಗಳು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ. ನಾನು ಹಾಕುವ ಈ ರೀತಿಯ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ. BMTCಯಲ್ಲಿ ಖಾಲಿ ಇರುವ 2500 ನಿರ್ವಾಹಕ ಹುದ್ದೆಗಳ ಭರ್ತಿಗೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ನಿಮಗೆಲ್ಲರಿಗೂ ಗೊತ್ತಿದೆ, ಆಲ್ರೆಡಿ HK ಅವರ ಒಂದು ಮೆರಿಟ್ ಪಟ್ಟಿ ಕೂಡ ಬಿಡುಗಡೆ ಮಾಡಿದ್ದಾರೆ. ನಾಳೆ ಸೆಪ್ಟೆಂಬರ್ 1ನೇ ತಾರೀಕಿಗೆ NHK ಅವರಿಗೆ ಕಂಡಕ್ಟರ್ ಹುದ್ದೆಯ ಎಕ್ಸಾಮ್ ಕೂಡ ನಡೆಸಲಾಗುವುದು. ಅದೇ ರೀತಿ ಸಂಸ್ಥೆಯಲ್ಲಿ ನಿಯಮಾನುಸಾರ ನಿರ್ವಾಹಕ ಹುದ್ದೆಗೆ ನೇಮಕಗೊಂಡ ನಂತರ ಸಂಸ್ಥೆಯಲ್ಲಿ ನಿರ್ವಾಹಕರಿಗೆ ತರಬೇತಿ ಭತ್ಯೆ ಜೊತೆಗೆ ಇತರ ಭತ್ಯೆಗಳು, ಕೆಲಸದ ಅವಧಿ, ರಜೆಗಳು, ಮೆಡಿಕಲ್ ಅಲೋಯೆನ್ಸ್ ಮತ್ತು ಇನ್ನಿತರ ಸೌಲಭ್ಯಗಳು, ಕೆಲಸದ ನಿರ್ವಹಿಸಿದ ದಿನದಂದು ಸಿಗುವ ಇನ್ಶೂರೆನ್ಸ್, ಅದೇ ರೀತಿ ನಿಮಗೆ ಸಮವಸ್ತ್ರ ಕೂಡ ನೀಡಲಾಗುವುದು. ಕರ್ತವ್ಯಕ್ಕೆ ನಿಯೋಜನೆ ಮಾಡುವ ಬಗ್ಗೆ, ಕರ್ತವ್ಯದ ಅವಧಿ, ತರಬೇತಿ ಅವಧಿ ಮತ್ತು ತರಬೇತಿ ಅವಧಿ ಮುಗಿದ ನಂತರ ಸಿಗುವ ಹೆಚ್ಚುವರಿ ಸೌಲಭ್ಯಗಳು, ಇತರ ಮಾಹಿತಿಗಳು ಕೂಡ ನಾನು ತಿಳಿಸಿಕೊಡುತ್ತೇನೆ. ಯಾರೆಲ್ಲ ಅಭ್ಯರ್ಥಿಗಳು ಆಯ್ಕೆಯಾಗುತ್ತೀರಿ? ತರಬೇತಿ ಅವಧಿ 1 ವರ್ಷದಲ್ಲಿ ಅವರಿಗೆ 1 ಜೊತೆ ಸಮವಸ್ತ್ರ ಮಾಡಲು, ಅವರಿಗೆ ಸ್ಟಿಚಿಂಗ್ಗೆ ಮತ್ತು ಖರೀದಿಗೆ ಮತ್ತು ಶೂ ಖರೀದಿಗೆ ಸಂಸ್ಥೆಯಿಂದ ಅವರು ಹಣವನ್ನು ನೀಡುತ್ತಾರೆ. ಅದೇ ರೀತಿ ಖಾಯಂ ನಿರ್ವಾಹಕರಿಗೆ ವಾರ್ಷಿಕ 2 ಜೊತೆ ಸಮವಸ್ತ್ರವನ್ನು ನೀಡಲಾಗುವುದು. ಆಯ್ಕೆಗೊಂಡ ಅಭ್ಯರ್ಥಿಗಳು 1 ವರ್ಷದ ತರಬೇತಿಯಲ್ಲಿ ತೃಪ್ತಿಕರವಾಗಿ ಪೂರೈಸಿದ್ದಲ್ಲಿ ಅವರನ್ನು ನಿಯಮಾನುಸಾರ 2 ವರ್ಷಗಳ ಅವಧಿಗೆ ಖಾಯಂ ಪೂರ್ವ ಪರೀಕ್ಷಾಕರ್ತ ಸೇವೆ ಅಂದರೆ ಕಂಡಕ್ಟರ್ ಇನ್ ಪ್ರೊಫೆಷನರಿ ಹುದ್ದೆಗಳಿಗೆ ಆಯ್ಕೆಯನ್ನು ಮಾಡಿಕೊಳ್ಳಲಾಗುವುದು. 2 ವರ್ಷಗಳ ಪ್ರೊಫೆಷನರಿ ಅವಧಿಯಲ್ಲಿ ನಿರ್ವಾಹಕ ಹುದ್ದೆಗೆ ಈ ಒಂದು ವೇತನ ಶ್ರೇಣಿಯನ್ನು ನೀಡಲಾಗುವುದು. ತರಬೇತಿ ಭತ್ಯೆ ಅವರಿಗೆ ಈಗ 12,200ರಿಂದ 14,000ವರೆಗೂ ಸಂಬಳ ನೀಡಲಾಗುವುದು. ಆಮೇಲೆ 2 ವರ್ಷಗಳ ಪ್ರೊಫೆಷನರಿ ಅವಧಿಯಲ್ಲಿ ನಿರ್ವಾಹಕ ಹುದ್ದೆಗೆ ವೇತನ ಶ್ರೇಣಿ 18,660ರಿಂದ 25,300 ರೂಪಾಯಿವರೆಗೂ ಸಂಬಳ ನೀಡಲಾಗುವುದು. 2 ವರ್ಷಗಳ ಖಾಯಂ ಪೂರ್ವ ಪರೀಕ್ಷಾಕರ್ತ ಸೇವೆಯಲ್ಲಿ ತೃಪ್ತಿಕರವಾಗಿ ಪೂರೈಸಿದ್ದಲ್ಲಿ ಅಂಥವರನ್ನು ಸದರಿ ಸೇವೆಯಲ್ಲಿ ನೇಮಕಾತಿ ಪ್ರಾಧಿಕಾರದಿಂದ ಖಾಯಂಗೊಳಿಸಲಾಗುವುದು. ಆಯ್ಕೆಗೊಂಡ ಸೇವೆಯಲ್ಲಿ ಖಾಯಂಗೊಳಿಸುವ ಅಭ್ಯರ್ಥಿಗಳನ್ನು ನಿವೃತ್ತಿ ನಂತರದ ಸೌಲಭ್ಯ ಕೂಡ ಪಡೆಯಲು ಅವರು ಆಮೇಲೆ ಅರ್ಹರಾಗಿರುತ್ತಾರೆ. ಮೊದಲನೇ ಪಾಳಿ, 2ನೇ ಪಾಳಿಗಳನ್ನು ಹೊರತುಪಡಿಸಿ ಜನರಲ್ ಶಿಫ್ಟ್ ಅಂದರೆ ಸಾಮಾನ್ಯ ಪಾಳಿಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದಲ್ಲಿ, ಸಾಮಾನ್ಯವಾಗಿ ಪಾಳಿಯ ವೇಳೆಯು ಸುಮಾರು ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆಯ ತನಕ ನಿರ್ವಾಹಕ ಕರ್ತವ್ಯ ನಿರ್ವಹಿಸಬೇಕಾಗುತ್ತದೆ. ಈ ಡ್ಯೂಟಿಗಳಲ್ಲಿ ಕರ್ತವ್ಯ ನಿರ್ವಹಿಸಿದ ಪಕ್ಷದಲ್ಲಿ ಅವರು ಓವರ್ ಟೈಮ್ ಮಾಡಿದರೆ ಅವರಿಗೆ ತರಬೇತಿ ನಿರ್ವಾಹಕರಿಗೆ ನೀಡಿರುವ ತರಬೇತಿಯ ಜೊತೆ ಸೇರಿಸಿ ಅವರಿಗೆ ಓವರ್ ಟೈಮ್ ಕೂಡ ನೀಡಲಾಗುವುದು. BMTCಯಲ್ಲಿ ಮೊದಲನೇ ಪಾಳಿ, 2ನೇ ಪಾಳಿ, ಸಾಮಾನ್ಯ ಪಾಳಿ ಮತ್ತು ರಾತ್ರಿ ಪಾಳಿಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸಬೇಕಾಗಿರುತ್ತದೆ. ಆದರೆ ಮಹಿಳೆಯರಿಗೆ ಅವರು ದಿನದ ಪಾಳಿಯಷ್ಟೇ ಅವರು ನೀಡುತ್ತಾರೆ. ತರಬೇತಿ ನಿರ್ವಾಹಕರನ್ನು ಮೊದಲಿಗೆ ETM ಉಪಯೋಗಿಸುವ ಬಗ್ಗೆ ತರಬೇತಿಯನ್ನು ನೀಡಲಾಗುವುದು. ಮಾರ್ಗದ ಮೇಲೆ ಹಿರಿಯ ನಿರ್ವಾಹಕರುಗಳ ಜೊತೆ ಕಳುಹಿಸಿ ತರಬೇತಿಯನ್ನು ಅವರಿಗೆ ನೀಡಲಾಗುವುದು. ಅವರಿಗೆ ಮೊದಲು ಟ್ರೈನಿಂಗನ್ನು ನೀಡುತ್ತಾರೆ, ಯಾವ ರೀತಿ ETM ಮಷೀನನ್ನು ಚಲಾಯಿಸುವುದು ಅಂತ. ಆಮೇಲೆ ಅವರಿಗೆ ಸ್ವತಂತ್ರವಾಗಿ ಕರ್ತವ್ಯವನ್ನು ಸಮರ್ಪಕವಾಗಿ ನಿರ್ವಹಿಸಲು ಅವಕಾಶವನ್ನು ಮಾಡಿಕೊಡುತ್ತಾರೆ. ನಿಯೋಜಿಸಿದ ಪಾಳಿಯಲ್ಲಿ ಕರ್ತವ್ಯ ನಿರ್ವಹಿಸಿದ ಪ್ರಯಾಣಿಕರಿಗೆ ಟಿಕೆಟ್ ವಿತರಣೆಯಿಂದ ಬಂದ ಹಣದ ಮೊತ್ತದಲ್ಲಿ 3% ಚಾಲಕ ಮತ್ತು ನಿರ್ವಾಹಕರಿಗೆ ಸಮನಾಗಿ, ಪ್ರತಿ ಸಿಬ್ಬಂದಿಗೆ ಕನಿಷ್ಠ 75 ರೂಪಾಯಿಯಂತೆ ಅದೇ ದಿನದಲ್ಲಿ ನಿರ್ವಾಹಕರಿಗೆ ಹಣ ಸಂದಾಯದ ನಂತರ ಅವರಿಗೆ ದೊರಕುತ್ತದೆ.
ಅದೇ ರೀತಿ ಆಯ್ಕೆಗೊಂಡ ನಿರ್ವಾಹಕರಿಗೆ ವಾರದ 1 ರಜೆ, ಅದೇ ರೀತಿ ತಿಂಗಳಿನಲ್ಲಿ 1 ಸಾಂದರ್ಭಿಕ ರಜೆ ಕೂಡ ಸಿಗುತ್ತದೆ. ತರಬೇತಿ ಅವಧಿಯಲ್ಲಿ ಇನ್ನಿತರ ಯಾವುದೇ ರಜೆಗೆ ಅವರು ಅರ್ಹರಾಗಿರುವುದಿಲ್ಲ. ಗೈರು ಹಾಜರಾದಲ್ಲಿ ಅವರಿಗೆ ವೇತನದಿಂದ ಕಡಿತ ಕೂಡ ಮಾಡುವ ಸಾಧ್ಯತೆ ಇರುತ್ತದೆ. ಕೆಲಸದ ಮೇಲಿನ ತರಬೇತಿಯು 1 ವರ್ಷ ಆಗಿದ್ದು, ತರಬೇತಿ ಅವಧಿಯಲ್ಲಿ ಲಭ್ಯವಿರುವ ರಜೆಗಳನ್ನು ಹೊರತುಪಡಿಸಿ ಹೆಚ್ಚುವರಿ ಏನಾದರೂ ನೀವು ರಜೆ ಮಾಡಿದರೆ ನಿಮ್ಮ 1 ವರ್ಷದ ಪೀರಿಯಡ್ ಅನ್ನು ಅವರು ಹೆಚ್ಚುವರಿ ಮಾಡುವ ಸಾಧ್ಯತೆ ಕೂಡ ಇಲಾಖೆಗೆ ಇರುತ್ತದೆ. ಕೆಲಸದ ಮೇಲಿನ ತರಬೇತಿ ಅವಧಿ 1 ವರ್ಷ ಹಾಗೂ 2 ವರ್ಷಗಳ ಪರೀಕ್ಷಾರ್ಥ ಸೇವೆ ಮುಗಿದ ಬಳಿಕ ಖಾಯಂಗೊಳಿಸಲಾಗುವುದು. ಸೇವಾ ಅವಧಿಯಲ್ಲಿ ಮುಂಬಡ್ತಿಯಾಗಿ ಮೊದಲಿಗೆ ಸಂಚಾರ ನಿಯಂತ್ರಕರು, ಸಹಾಯ ಸಂಚಾರ ನಿರೀಕ್ಷಕರು, ಸಂಚಾರ ನಿರೀಕ್ಷಕರು ಮತ್ತು ಸಹಾಯಕ ಸಂಚಾರ ನಿರೀಕ್ಷಕರ ಹುದ್ದೆಗೆ ಪ್ರಮೋಷನ್ ಕೂಡ ಅವರು ಪಡೆಯಬಹುದು. ಕೆಲಸದ ಮೇಲೆ ತರಬೇತಿ ನಿರ್ವಾಹಕರಿಗೆ ಕರ್ತವ್ಯದಲ್ಲಿದ್ದಾಗ ವಿಶೇಷ ಸಂದರ್ಭದಲ್ಲಿ ಮೆಡಿಕಲ್ ಅಲೋಯನ್ಸ್ ನೀಡಲಾಗುವುದು. ಕೆಲಸದ ಮೇಲಿನ ತರಬೇತಿಯಲ್ಲಿದ್ದಾಗ ಅಹಿತಕರ ಘಟನೆ, ಅಪಘಾತ ಸಂಭವಿಸಿದಲ್ಲಿ ತರಬೇತಿಯಲ್ಲಿರುವ ನಿರ್ವಾಹಕರಿಗೆ ಸಿಗುವ ಇನ್ಶೂರೆನ್ಸ್ ಮಾಹಿತಿ ಲಭ್ಯವಾಗುವುದಿಲ್ಲ. ಅನುಕಂಪ ಆಧಾರದ ಮೇಲೆ ತರಬೇತಿ ಅವಧಿಯಲ್ಲಿ ಉದ್ಯೋಗ ನೀಡುವುದಿಲ್ಲ.